ಇಂದು ನಾವು ಧೀರಶೂರರಾದ ಭೀಷ್ಮನ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕುರುವಂಶದ ಸ್ಕಂದನು ಹಸ್ತಿನಾಪುರವನ್ನು ಆಳುತ್ತಿದ್ದ. ಅವನು ಪರಾಕ್ರಮಿಯೂ ಧೀರಶೂರನೂ ಆಗಿದ್ದ. ಒಂದು ದಿನ ರಾಜನು ಕುದುರೆ ಸವಾರಿ ಮಾಡುತ್ತಾ ಕಾಡಿನೊಳಗಡೆ ಹೋಗುತ್ತಾನೆ. ಅಲ್ಲಿ ಒಂದು ಸುಂದರವಾದ ಹುಡುಗಿಯನ್ನು ನೋಡುತ್ತಾನೆ. ಅವಳ ಸೌಂದರ್ಯಕ್ಕೆ ಮನಸೋತ ರಾಜನು ಅವಳನ್ನು ಮದುವೆಯಾಗುತ್ತೇನೆಂದು ಕೇಳುತ್ತಾನೆ. ಅದಕ್ಕೆ ಆ ಸುಂದರವಾದ ಹುಡುಗಿಯು ಒಂದು ಷರತ್ತಿನ ಮೂಲಕ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಅವಳು ಹೇಳಿದ ಷರತ್ತು ಏನೆಂದರೆ ತಾನು ಯಾರೆಂದು, ತಾನು ಮಾಡುವ ಯಾವುದೇ ಕೆಲಸವನ್ನು ಪ್ರಶ್ನಿಸಬಾರದೆಂದು ರಾಜನಲ್ಲಿ ಹೇಳುತ್ತಾಳೆ. ಇದಕ್ಕೆಲ್ಲ ಒಪ್ಪಿ ರಾಜನು ಅವಳನ್ನು ಮದುವೆಯಾಗುತ್ತಾನೆ. ಹೀಗೆ ವರ್ಷಗಳು ಉರುಳಿ ಹೋಗುತ್ತದೆ. ರಾಜನಿಗೊಂದು ಸುಂದರವಾದ ಮಗು ಹುಟ್ಟುತ್ತಾನೆ. ಒಂದು ದಿನ ರಾತ್ರಿ ರಾಣಿಯು ತನ್ನ ಮಗುವನ್ನು ಎತ್ತಿಕೊಂಡು ಕಾಡಿಗೆ ಹೋಗುವುದನ್ನು ರಾಜ ಕಾಣುತ್ತಾನೆ. ಅವಳನ್ನೇ ಹಿಂಬಾಲಿಸಿ ಹೋಗುವಾಗ ರಾಣಿಯು ತನ್ನ ಮಗುವನ್ನು ಕೆರೆಯಲ್ಲಿ ಎಸೆಯುವುದನ್ನು ಕಾಣುತ್ತಾನೆ. ಈಗ ರಾಜನಿಗೆ ಪ್ರಶ್ನಿಸುವ ಹಾಗೆ ಇಲ್ಲ. ಅವಳು ಹಾಕಿದ ಷರತ್ತನ್ನು ನೆನಪಿಸಿಕೊಳ್ಳುತ್ತಾನೆ. ಹೀಗೆ ಇದು 7 ಬಾರಿ ಸಂಭವಿಸುತ್ತದೆ. ತನ್ನ 7 ಜನ ಮಗುವನ್ನು ಕಳೆದುಕೊಂಡ ರಾಜನು 8ನೇ ಸಾರಿ ಮಗುವಾಗುವಾಗ ತನ್ನ ಮಡದಿಯ ಬಳಿ ಪ್ರಶ್ನಿಸಿಯೇ ಬಿಡುತ್ತಾನೆ. ಅದಕ್ಕೆ ಮಡದಿಯು ತನ್ನ ಹೆಸರು ಗಂಗಾ ಎಂದು, ತಾನು ಈ ಕಾರ್ಯಗಳನ್ನೆಲ್ಲ ಮಾಡಿದು ಒಂದು ಗುರಿಗಾಗಿ ಎಂದು, ಆದರೆ ಈ ಮಗು ಧೀರನು ಶೂರನು ಈ ರಾಜ್ಯಕ್ಕಾಗಿ ಬೇಕಾದವನು ಎನ್ನುತ್ತಾಳೆ. ಆದರೆ ಈ ಸಂದರ್ಭದಲ್ಲಿ ಈ ಮಗುವನ್ನು ನಾನು ಕರೆದುಕೊಂಡು ಹೋಗುತ್ತೇನೆಂದು ಸರಿಯಾದ ಸಮಯಕ್ಕೆ ನಿಮ್ಮ ಬಳಿಗೆ ಹಿಂದಿರುಗಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಈಗ ಭೀಷ್ಮನ ಹುಟ್ಟಿನ ಬಗ್ಗೆ ಹೇಳಿ ಆಯ್ತು. ಮುಂದೆ ಹೇಗೆ ಬ್ರಹ್ಮಚಾರಿ ಆಗುತ್ತಾನೆಂದೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.